ನಿನ್ನೆ ಶಿವಾಜಿನಗರ ಫುಟ್ಪಾತ್ ತೆರವು ವೇಳೆ ಅಧಿಕಾರಿಗಳ ಮೇಲೆ ಹಲ್ಲೆಯಾಗಿತ್ತು. ಈ ಮಧ್ಯೆಯೂ ಶಿವಾಜಿನಗರ ಫುಟ್ಪಾತ್ ಹೊಸ ರೂಪವನ್ನ ಪಡ್ಕೊಂಡಿದೆ. ನಿನ್ನೆ ಘಟನೆ ಹಿನ್ನೆಲೆಯಲ್ಲಿ ಜಿಬಿಎ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಕೆಲ ಬೇಡಿಕೆಗಳನ್ನು ಮುಂದಿಟ್ಟಿದ್ದು ಅಧಿಕಾರಿಗಳ ಸುರಕ್ಷತೆಗೆ ಒತ್ತನ್ನ ನೀಡುವಂತೆ ಒತ್ತಾಯವನ್ನ ಮಾಡಿದೆ. ನಿಶ್ಚಿಂತೆಯ ಸಂಚಾರ, ಯಾವುದೇ ಅಡಚಣೆ ಇಲ್ಲದ ಆರಾಮದಾಯಕ ಪ್ರಯಾಣ, ನೆಮ್ಮದಿಯಿಂದ ಉಸಿರಾಡ್ತಾ ಹೆಜ್ಜೆ ಇಡಲು ಯೋಗ್ಯವಾದ ವಿಸ್ತಾರ ಪ್ರದೇಶ. ಇದು ಬೆಂಗಳೂರಿನ ಶಿವಾಜಿನಗರದ ಫುಟ್ಪಾತ್ನ ದೃಶ್ಯ. ಗುದ್ದಾಟ, ರಂಪಾಟ, ಬಡಿದಾಟದ ನಂತರ ಫುಟ್ಪಾತ್ ಕ್ಲೀನ್. ಯಾವುದೇ ಕಿರಿಕಿರಿ ಇಲ್ಲದೆ ನಿಶ್ಚಿಂತೆಯಿಂದ ಪಾದಾಚಾರಿಗಳ ವಾಕಿಂಗ್. ಇದೇ ಶಿವಾಜಿನಗರ ಫುಟ್ಪಾತ್ ನಿನ್ನೆ ಅಕ್ಷರಶಃ ರಣರಂಗವಾಗುತ್ತಿತ್ತು. ಫುಟ್ಪಾತ್ ತೆರವಿಗೆ ಬಂದಿದ್ದ ಜಿಬಿ ಅಧಿಕಾರಿಗಳ ವಿರುದ್ಧ ಗೂಂಡಾವರ್ತನೆ ಪ್ರದರ್ಶಿಸಿ ನಡು ರಸ್ತೆಯಲ್ಲೇ ಬಕೆಟ್, ಚೇರ್, ಹೆಲ್ಮೆಟ್ನಿಂದ ಥಳಿಸಿ ಪೆಪ್ಪರ್ ಸ್ಪ್ರೇ ಸಿಡಿಸಿ ರೌಡಿಸಂ ನಡೆಸಲಾಗಿತ್ತು. ಫುಟ್ಪಾತ್ ತೆರವು ಮಾಡಬಾರ್ದು ಅಂತ ಹೇಳಿ ಅಡ್ಡಿಪಡಿಸಿದ್ರು. ಆದ್ರೆ ಅದೇ ಫುಟ್ಪಾತ್ ಈಗ ಹೇಗಿದೆ ನೋಡಿ. ಫುಟ್ಪಾತ್ ತೆರವಿನ ಬಳಿಕ ಜನರು ಯಾವುದೇ ಕಿರಿಕಿರಿ ಇಲ್ಲದೆ ವಿಶಾಲವಾಗಿರುವ ಫುಟ್ಪಾತ್ನಲ್ಲಿ ನಿಶ್ಚಿಂತೆಯಿಂದ ಓಡಾಡುವಂತಾಗಿದೆ, ನೆಮ್ಮದಿಯಿಂದ ಹೆಜ್ಜೆ ಇಡುವಂತಾಗಿದೆ. ಪ್ರಮುಖ ಆರೋಪಿ ಬಸವರಾಜ್ ಸೇರಿ 11 ಜನರು ಅರೆಸ್ಟ್. ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ ಅಂತ ಆರೋಪಿಗಳ ತಪ್ಪೊಪ್ಪಿಗೆ. ಜೆಬಿಎ ಅಧಿಕಾರಿಗಳ ಮೇಲೆ ಹಲ್ಲೆ ಪ್ರಕರಣ ದಾಖಲಿಸಿಕೊಂಡಿದ್ದ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸರು ನಿನ್ನೆಯೇ ಪ್ರಮುಖ ಆರೋಪಿ ಬಸವರಾಜ್ ಸೇರಿ 11 ಜನರನ್ನ ಬಂಧಿಸಿದ್ದಾರೆ. ಪೊಲೀಸರ ಟ್ರೀಟ್ಮೆಂಟ್ ನಂತರ ಎಲ್ಲರೂ ತಪ್ಪೊಪ್ಪಿಕೊಂಡಿದ್ದಾರೆ. ಈಗಾಗಲೇ ಆರೋಪಿ ಬಸವರಾಜ್ ವಿರುದ್ಧ ರೌಡಿ ಶೀಟರ್ ಇದೆ ಅಂತ ನಗರ ಪೊಲೀಸ್ ಆಯುಕ್ತ ಸಿಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಜಿಬಿಎ ಇಂಜಿನಿಯರ್ಸ್ಗೆ ಬಾಡಿ ಕ್ಯಾಮೆರಾ ನೀಡುವಂತೆ ಮನವಿ. ಮಾರ್ಷಲ್ ಸೇವೆ ಸ್ಥಗಿತಕ್ಕೆ ಜಿಬಿಎ ನೌಕರರ ಸಂಘದಿಂದ ಆಗ್ರಹ. ಹಲ್ಲೆಯನ್ನ ಖಂಡಿಸಿ ಇವತ್ತು ಜಿಬಿಎ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಸುದ್ದಿಗೋಷ್ಠಿ ನಡೆಸಿದ್ದು, ಹಲ್ಲೆ ಮಾಡಿದವರ ವಿರುದ್ಧ ಸೂಕ್ತ ಕ್ರಮಕ್ಕೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಆಗ್ರಹಿಸಿದೆ. ಇದರ ಜೊತೆಗೆ ಕರ್ತವ್ಯಕ್ಕೆ ಅಧಿಕಾರಿಗಳು ಹೋದಂತಹ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದು, ಅಧಿಕಾರಿಗಳಿಗೆ ಕರ್ತವ್ಯದ ವೇಳೆ ಸೂಕ್ತ ಪೊಲೀಸ್ ಭದ್ರತೆ ಒದಗಿಸುವಂತೆ ಆಗ್ರಹಿಸಲಾಗಿದೆ. ಕನಿಷ್ಠ ಪಕ್ಷ 150-200 ಜನ ಮಾರ್ಷಲ್ಗಳಿದ್ದಾರೆ. ಸೌಜನ್ಯಕವಾಗಾದ್ರು ಒಬ್ರು ಮಾರ್ಷಲ್ ಬಂದಿದ್ರೆ ನನ್ನ ತಲೆ ಬಾಗ್ತೀವಿ. ಯಾವ ಮಾರ್ಷಲ್ಗಳು ಬರಲಿಲ್ಲ. ಅವರೇನಿದ್ರು ಬೆಂಗಳೂರಲ್ಲಿ ಹೃದಯ ಭಾಗದಲ್ಲಿ ಇರುವಂಥ ಶಾಂತಿನಗರ, ಶಿವಾಜಿನಗರ, ಸಿ.ವಿ. ರಾಮ್ ನಗರ, KR ಮಾರ್ಕೆಟು, ಚಾಮರಾಜಪೇಟೆ, ಕಾಟನ್ಪೇಟೆ, ಬಳೆಪೇಟೆ ಅಂಗಡಿಗಳು ಸುತ್ತಮುತ್ತಲು ಏನು ಬರುತ್ತೆ ಅಲ್ಲೆಲ್ಲ ಹಪ್ತಾವಸ್ತಿ ಮಾಡಿಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಬೇಕಾದ್ರೆ ಇನ್ನು ಮುಂದಿನ ದಿನಗಳಲ್ಲಿ ವಿಡಿಯೋಗಳು, ಫೋಟೋಗಳು ಎಲ್ಲ ನಿಮಗೆ ಹಾಜರುಪಡಿಸ್ತೀನಿ. ಕೂಡಲೇ ಮಾರ್ಷಲ್ ಸೇವೆನ ಹಿಂಪಡಿಬೇಕು. ಇನ್ನು ಕರ್ತವ್ಯಕ್ಕೆ ಹಾಜರಾಗುವ ಜಿಬಿಎ ಇಂಜಿನಿಯರ್ಗಳಿಗೂ ಪೊಲೀಸರಂತೆ ಬಾಡಿ ಕ್ಯಾಮೆರಾ ನೀಡುವಂತೆ ಜಿಬಿಎ ಚೀಫ್ ಇಂಜಿನಿಯರ್ಗಳು ಸರ್ಕಾರಕ್ಕೆ ಮನವಿ ಮಾಡ್ತಿದ್ದಾರೆ. ಬಾಡಿ ಕ್ಯಾಮೆರಾ ಇದ್ರೆ ಬಹಳ ಅನುಕೂಲವಾಗಲಿದ್ದು, ತೆರವು ಕಾರ್ಯಾಚರಣೆ ಸಂದರ್ಭದಲ್ಲಿ ಬಾಡಿ ಕ್ಯಾಮೆರಾ ಶ್ರೀರಕ್ಷೆ ರೀತಿಯಲ್ಲಿರುತ್ತೆ. ಹೀಗಾಗಿ ಇಂಜಿನಿಯರ್ಗಳಿಗೂ ಬಾಡಿ ಕ್ಯಾಮೆರಾ ನೀಡಲು ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಈ ಥರ ಸಂದರ್ಭದಲ್ಲಿ ಈ ಥರ ಯಾರಾದರೂ ಒಂದು ಹಲ್ಲೆ ಮಾಡಕ್ಕೆ ಬಂದಾಗ ನಮಗೆ ಒಂದು ಡ್ಯಾಶ್ ಕ್ಯಾಮ್ರಾ ಅಥವಾ ಏನಾದರೂ ಇದ್ದರೆ ಮತ್ತು ಸೂಕ್ತ ರೀತಿಯಲ್ಲಿ ಭದ್ರತೆಯನ್ನು ಒದಗಿಸಿದಾಗ ಈ ಥರ ಒಂದು ಘಟನೆಯನ್ನು ತಡೆಗಟ್ಟಬಹುದಾಗಿದೆ. ಒಟ್ನಲ್ಲಿ ನಿನ್ನೆ ಅಧಿಕಾರಿಗಳ ಮೇಲೆ ಶಿವಾಜಿನಗರದಲ್ಲಿ ಆದ ಹಲ್ಲೆ ಜಿಬಿಎ ನೌಕರರನ್ನ ಆಘಾತಕ್ಕೆ ತಳ್ಳಿದ್ದು, ಕರ್ತವ್ಯದ ವೇಳೆಯಲ್ಲಿ ಅಧಿಕಾರಿಗಳ ಭದ್ರತೆ ಬಗ್ಗೆ ಯಾವೆಲ್ಲ ಕ್ರಮ ವಹಿಸಲಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಚಂದನಾ ಶೆಟ್ಟಿ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.